ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ಯಾವ ಒಂದು ಜಾಗ ಇದೆ ಅಲ್ಲಿನ ಅಧಿಕಾರ ವ್ಯಾಪ್ತಿ ಪೊಲೀಸ್ ಠಾಣೆಯಲ್ಲಿ FIR ಹಾಕಬೇಕು. ಈ ಎಲ್ಲ ಗೊಂದಲಗಳಲ್ಲಿ ಮಗುವನ್ನ ನಾನೇ ನೋಡಿದ್ದೀನಿ 36-38 ಗಂಟೆಗಳ ಕಾಲ ಆ ಪೊಲೀಸ್ ಸ್ಟೇಷನ್ ಈ ಪೊಲೀಸ್ ಸ್ಟೇಷನ್ಗೆ ಈ ಪೊಲೀಸ್ ಸ್ಟೇಷನ್ ಸಾಧ್ಯತೆ ಇದೆ, ನಡೆದಿರಬೇಕು ಅಂತ ಇಲ್ಲ, ಸಾಧ್ಯತೆ ಇದೆ ಅನ್ನುವಾಗ ಆತ ಸೋಮುಟೋ FIR ಅನ್ನು ಹಾಕಿಕೊಳ್ಳಬೇಕು. ಸಾಧಾರಣವಾಗಿ ಪೊಲೀಸ್ನವರು ಹೇಳ್ತಾರೆ, ನಾವು ಇನ್ವೆಸ್ಟಿಗೇಟಿವ್, ಹಾಗಾಗಿ ನೀವು ಮಗು ಸಿಕ್ಕ ಯಾವ ಒಂದು ಜಾಗ ಇದೆ ಅಲ್ಲಿನ ಅಧಿಕಾರ ವ್ಯಾಪ್ತಿ ಪೊಲೀಸ್ ಠಾಣೆಯಲ್ಲಿ FIR ಹಾಕಬೇಕು. ಈ ಎಲ್ಲ ಗೊಂದಲಗಳಲ್ಲಿ ಮಗುವನ್ನ ನಾನೇ ನೋಡಿದ್ದೀನಿ 36-38 ಗಂಟೆಗಳ ಕಾಲ ಆ ಪೊಲೀಸ್ ಸ್ಟೇಷನ್ ಇಂದ ಈ ಪೊಲೀಸ್ ಸ್ಟೇಷನ್ಗೆ, ಈ ಪೊಲೀಸ್ ಸ್ಟೇಷನ್ ಇಂದ ಆ ಪೊಲೀಸ್ ಸ್ಟೇಷನ್ಗೆ ಅಲಿಸಿದಂತಹ ಘಟನೆಗಳಿದೆ. ಆದ್ರೆ ದಯವಿಟ್ಟು ಕೇಳ್ಕೊಡಿ, ನಾವೆಲ್ಲರೂ ಕೇಳಿರ್ತೀವಿ 0 FIR ಅಂತ. ಇದು 0 FIR ಅನ್ನುವ ಒಂದು ಪರಿಕಲ್ಪನೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲೇ ಇದೆ. ಆದ್ರೆ ಅದನ್ನ 2013 ಜನವರಿಯಲ್ಲಿ ಜಸ್ಟಿಸ್ ವರ್ಮಾ ಸಮಿತಿಯ ಒಂದು ವರದಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಆ ಒಂದು FIR ದರ್ಜಿಸುವ ಪ್ರಕ್ರಿಯೆಗೆ ಬಹಳ ಮಹತ್ವ ಬಂತು. ಇದು 0 FIR ಅಂದ್ರೆ ಈಗಲೂ ಸಹ ನಮ್ಮಲ್ಲಿ ಏನಿದೆ ಅಂದ್ರೆ, ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ದೌರ್ಜನ್ಯ ಬೇರೆ ಯಾವುದೇ ವ್ಯಾಪ್ತಿ ಪ್ರದೇಶದಲ್ಲಿ ಆಗಿದ್ದರೂ ಸಹ ಅಲ್ಲಿನ ಆ ಮಗು ಬೇರೆ ಎಲ್ಲೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಆ ಹೆಂಗಸು ಅಥವಾ ಆ ಹೆಣ್ಮಗಳು ಎಲ್ಲ ಪೊಲೀಸ್ ಸ್ಟೇಷನ್, ಯಾವ ಪೊಲೀಸ್ ಸ್ಟೇಷನ್ ಅವರು ಸಹ ಅದನ್ನ FIR ನ ಹಾಕೊಳ್ಬೇಕು. ನಂತರ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಅದನ್ನ ವರ್ಗಾಯಿಸಿಕೊಡಬೇಕು ಅನ್ನುವುದನ್ನ 0 FIR ಅಂತ ಹೇಳ್ತೀವಿ ಅಂತ ಇದು ಒಂದು ಸಾಮಾನ್ಯ ಜ್ಞಾನದಲ್ಲಿ ಪ್ರಚಲಿತವಾಗಿದೆ. ಇದು ಸರಿಯೂ ಹೌದು. ಆದರೆ ಮಾನವ ಕಳ್ಳ ಸಾಗಾಣಿಕೆಯಾಗಿ ಹೀಗೆ ಬಾಲಕಾರ್ಮಿಕತೆಗೆ ತೊಡಗಿಸಿಕೊಂಡಿರುವ ಎಲ್ಲ ಮಕ್ಕಳ, ಬಾಲಕ ಮತ್ತು ಬಾಲಕಿಯರು 18 ವರ್ಷದ ಒಳಗಿನ ಮಕ್ಕಳ ವಿಷಯದಲ್ಲಿ FIR ಹಾಕುವಂತಹ ಸಂದರ್ಭದಲ್ಲೂ ಸಹ ಯಾವುದೇ ಪೊಲೀಸ್ ಠಾಣೆಯ ಅಧಿಕಾರಿಗಳು ಈ ಒಂದು ಪ್ರಥಮ ಮಾಹಿತಿ ವರದಿಯನ್ನ ನೋಂದಾವಣೆ ಮಾಡಿಕೊಳ್ಬೇಕು. ಅಂದ್ರೆ FIR ನ ನೋಂದಾವಣೆ ಮಾಡಿಕೊಂಡು ನಂತರ ಸಂಬಂಧಪಟ್ಟ ವ್ಯಾಪ್ತಿಯ ಪ್ರದೇಶದ ಪೊಲೀಸ್ ಠಾಣೆಗೆ ವರ್ಗಾಯಿಸಬೇಕು ಅಂತ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಇದೆ. ಇದೆಲ್ಲವೂ ನಮಗೆ ನಾಲೆಡ್ಜ್ ಇದ್ರೆ ಸಾಲಲ್ಲ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಾವು ಇಲ್ಲ ನೀವ್ ಯಾಕೆ ಕಂಪ್ಲೇಂಟ್ ಹಾಕೊಳ್ಳೋದಿಲ್ಲ ಅಂತ ನಾವು ಕೇಳಲಿಕ್ಕೆ ಹೋದಾಗ ಅದು ಬರಲ್ಲ ಅಂತ ಹೇಳಿದಾಗ ನಮ್ಗೆ ತಲೆ ಒಳಗಿರೋ ನಾಲೆಡ್ಜ್ ನ ನಾವು ತೆಗೆದು ತೋರಿಸ್ಲಿಕ್ಕಾಗಲ್ಲ. ಹಾಗಾಗಿ ಈ ವಿಷಯದಲ್ಲಿ ಆಗಿಂದಾಗೆ ನ್ಯಾಯಾಲಯಗಳು ನೀಡುವ ತೀರ್ಪುಗಳ ಪ್ರತಿಯನ್ನು ಮತ್ತು ಸರ್ಕಾರಿ ಸುತ್ತೋಲೆಗಳ ಪ್ರತಿಗಳನ್ನು, ನಮಗೆ ತಿಳಿದಂತಹ ಸಣ್ಣ ಪುಟ್ಟ ಕಾನೂನುಗಳು ಇರ್ತಕ್ಕಂತಹ ಪುಸ್ತಕದ ಪುಟಗಳ ಪ್ರತಿಯನ್ನ ನಾವು ಇಟ್ಕೊಂಡಿದ್ರೆ ಸಂದರ್ಭ ಬಂದಾಗ ಮಾತನಾಡಿ ನಾವು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಾಹಿತಿಯನ್ನ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಮತ್ತು ಈಗ ಮಕ್ಕಳನ್ನ ರಕ್ಷಿಸಿದ ನಂತರ ನಮ್ಮಲ್ಲಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಮೂಡ್ತದೆ. ಆ ಮಗುವಿನ ವಯಸ್ಸಿದೆ ಅಲ್ಲ, ಆ ವಯಸ್ಸಿನ ಮೇಲೆ FIR ಹಾಕಬೇಕೋ ಬೇಡವೋ ಅಂತ ಎಷ್ಟೊಂದು ಈ ರೀತಿಯಾಗಿ ಸೆಕ್ಷನ್ 17ರ ಅಡಿಯಲ್ಲಿ ನಿಯೋಜಿಸಲ್ಪಟ್ಟ ಅಧಿಕಾರಿಗಳು ಮಕ್ಕಳ ಕಲ್ಯಾಣ ಸಮಿತಿಯವರನ್ನ ಕೇಳಿಕೊಂಡು ಬಂದಂತಹ ಪ್ರಸಂಗಗಳು ಇದೆ. ಅದಕ್ಕೇನೆ ಕಾನೂನು ಬಹಳ ವಿವರವಾಗಿ ಖಚಿತವಾಗಿ ನೀವು ಒಂದು ಮಗುವನ್ನ ಬಾಲಕಾರ್ಮಿಕತೆಯಿಂದ ರಕ್ಷಿಸಿದ ತಕ್ಷಣ ನೀವು ಏನ್ ಮಾಡಬೇಕು, ನಿಮ್ಮ ಇಮ್ಮಿಡಿಯೇಟ್ ಅಂದ್ರೆ ತಕ್ಷಣದ ಮುಂದಿನ ನಡೆ ಏನಿರ್ಬೇಕು ಅಂತ ಬಹಳ ಚೆನ್ನಾಗಿ ಕಾನೂನು ಹೇಳುತ್ತೆ. ಅದರಲ್ಲಿ ಏನಂದ್ರೆ, ಫಸ್ಟ್ ನಮ್ಗೆ ಯಾವುದೋ ಒಂದು ಬಾಲಕಾರ್ಮಿಕತೆಯಲ್ಲಿ ಮಕ್ಕಳು ಸಿಕ್ಕಿದಾಗ ಮಕ್ಕಳು ದುಡಿಯುತ್ತಿರುವ ಸ್ಥಳಕ್ಕೆ ಇಲಾಖೆಗಳೊಡನೆ ಭೇಟಿ ಮಾಡುವುದು, ಮಕ್ಕಳ ಸ್ನೇಹಿ ವರ್ತನೆಯ ಮೂಲಕ ಅಗತ್ಯ ಮಾಹಿತಿ ಸಂಗ್ರಹಿಸುವುದು, ಇದೆಲ್ಲ
ಪ್ರಾಥಮಿಕ ವಿಷಯಗಳು ಇದೆಲ್ಲ ಎಲ್ಲರೂ ಮಾಡ್ತೀವಿ. ಬಹು ಮುಖ್ಯವಾಗಿ ನೋಡಿ, ಮಗುವಿನ ವಯಸ್ಸಿನ ಪ್ರಮಾಣ ಪತ್ರ ಸಂಗ್ರಹಿಸಿ ಅಂತ ಹೇಳುತ್ತೆ ಈ ಒಂದು ನಿರ್ದೇಶನ. ಈ ಪ್ರಮಾಣ ಪತ್ರ ಸಂಗ್ರಹಿಸುವುದು ಹೇಗೆ? ಆಧಾರ್ ಕಾರ್ಡ್, ಎಲ್ಲರೂ ಹೇಳ್ತೀರಾ ಆಧಾರ್ ಕಾರ್ಡ್. ಆದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಒಂದು ಮಗುವಿನ ಆಧಾರ್ ಕಾರ್ಡ್ ಮಗುವಿನ ವಯಸ್ಸನ್ನು ನಿರ್ಧಾರ ಮಾಡುವ ದಾಖಲೆ ಆಗಿರುವುದಿಲ್ಲ. ಸೆಕ್ಷನ್ 92 ಬಾಲ ನ್ಯಾಯ ಕಾಯಿದೆ ಪಾಲನೆ ಮತ್ತು ಪೋಷಣೆ 2015 ಕಾಯ್ದೆ ಏನಿದೆ ಅದರ ಪ್ರಕಾರ ಒಂದು ಮಗುವಿನ ಜನ್ಮ ದಾಖಲೆ ಅಂದರೆ ಮೊದಲು ಅದು ನೋಂದಾವಣಾ ಅಧಿಕಾರಿಯಿಂದ ಕೊಡಲ್ಪಟ್ಟ ಜನ್ಮ ಪ್ರಮಾಣ ಪತ್ರ ಆಗಿರಬೇಕು. ಅದು ಇಲ್ಲದ ಪಕ್ಷದಲ್ಲಿ ಶಾಲೆಯಲ್ಲಿ, ಅಂಗನವಾಡಿಯಲ್ಲಿ, ಶಾಲೆಯಲ್ಲಿ ಜನ್ಮ ದಾಖಲೆಯನ್ನು ನೋಂದಾವಣೆ ಮಾಡಿಕೊಂಡಿರ್ತಾರಲ್ಲ ಅವರ ರಿಜಿಸ್ಟ್ರಲ್ಲಿ, ಅದು ಇರಬೇಕು. ಇದು ಎರಡೂ ಇಲ್ಲದಂತಹ ಸಂದರ್ಭದಲ್ಲಿ ಬೇರೆ ಬೇರೆ, ಈಗ ನಾವು ರೇಷನ್ ಕಾರ್ಡ್ ಅಲ್ಲಿ ಕೂಡ ರೇಷನ್ ಕಾರ್ಡ್ ಯಾವ ಇಸವಿಯಲ್ಲಿ ಮಾಡಿದ್ದಾರೆ, ಆಗ ಆ ಮಗುವಿನ ಹೆಸರಿನ ಮುಂದೆ ಯಾವ ವಯಸ್ಸು ಹಾಕಿದ್ದಾರೆ, ಇದೆಲ್ಲ ನೋಡಿದಾಗ ಮಗುವಿನ ಅಂದಾಜು ಸಿಗ್ತದೆ. ಇದೆಲ್ಲವೂ ಇಲ್ಲದಿದ್ದಾಗ ಆಧಾರ್ ಕಾರ್ಡ್ ಒಂದೇ ನಮಗೆ ಆಧಾರವಾಗಿದ್ದಾಗ ಮಾತ್ರ ನಾವು ಆಧಾರ್ ಕಾರ್ಡ್ನ ಆ ಕೇಸಿನ ಅಂದ್ರೆ ಆ ಪ್ರಕರಣದ ಎಲ್ಲ ವಿಷಯವನ್ನ ನೋಡಿ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ ಆಧಾರ್ ಕಾರ್ಡ್ನ ಪರಿಗಣಿಸಬೇಕೆ ಬೇಡವೆ ಅಂತ. ಇದೆಲ್ಲದಕ್ಕೂ ಮುಖ್ಯ ಇನ್ನೂ ಒಂದು ವಿಷಯ ಏನಂದ್ರೆ, ಸೊಲ್ಯೂಷನ್ ಏನಂದ್ರೆ, ಒಂದು ಪರಿಹಾರ ಏನಂದ್ರೆ, ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಆ ಮಗುವಿನ ವಯಸ್ಸನ್ನ ದೃಢೀಕರಿಸಬೇಕು ಎನ್ನುವ ಒಂದು ಆದೇಶದ ಮೇರೆಗೆ ಸರ್ಕಾರಿ ವೈದ್ಯರಿಂದ ಮಗುವಿನ ವಯಸ್ಸಿನ ಅಂದಾಜು ಪ್ರಮಾಣ ಪತ್ರವನ್ನ ಪಡೆಯುವುದು. ಇದೆಲ್ಲವನ್ನ ಯಾರು ಮಕ್ಕಳನ್ನ ಸೆಕ್ಷನ್ 17 ಅಡಿಯಲ್ಲಿ ನಿಯೋಜಿತ ಆಗಿದ್ದಾರೋ ಅಧಿಕಾರಿಗಳು ಅವರು ಮಾಡಬೇಕು ಅಂತ ಹೇಳುತ್ತೆ. ಮತ್ತು ನಾವು ಒಂದು ಮಗುವನ್ನ ಸಂರಕ್ಷಿಸಿದಾಗ ಮಗುವಿನ ಮಾನಸಿಕ ಆರೋಗ್ಯ ಸ್ಥಿತಿ ಏನಿದೆ ಅನ್ನೋದನ್ನ ಮೊದಲು ಗಮನಿಸಿ ನಮ್ಮ ಒಂದು ಅಬ್ಸರ್ವೇಷನ್ ನಾವು ಬರೆಯುವುದರ ಜೊತೆಗೆ ಕ್ಷೇತ್ರ ಪರಿಣಿತರಿಂದ ಅಂದ್ರೆ ವೈದ್ಯರಿಂದ ಅಥವಾ ಅರ್ಥ ಸಮಾಲೋಚಕರಿಂದ ವರದಿಯನ್ನ ಪಡಿಬೇಕು ಅಂತ ಸಹ ಇದು ಹೇಳುತ್ತೆ. ಹಾಗೇನೆ FIR ದಾಖಲಿಸಬೇಕು, ಕಾರ್ಮಿಕ ಇಲಾಖೆಯೊಡನೆ ಸಮನ್ವಯ ಮಾಡಿಕೊಳ್ಬೇಕು ಅಂತ ಹೇಳುತ್ತೆ. ಈಗ FIR ದಾಖಲಿಸಬೇಕು ಅಂತ ಹೇಳಿದ್ರಿಂದ ಎರಡು ವಿಷಯಗಳನ್ನ ನಾವು ತುಂಬಾ ಆಡು ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬಾಲಕಿಯರು ಅಂದರೆ 18 ವರ್ಷದ ಒಳಗಿನ ಎಲ್ಲ ಮಕ್ಕಳು, ಎಲ್ಲ ವ್ಯಕ್ತಿಗಳು ಬಾಲಕರು ಅಥವಾ ಬಾಲಕಿಯರು ಅನಿಸ್ಕೊಳ್ತಾರೆ, ಮಕ್ಕಳು ಅನಿಸ್ಕೊಳ್ತಾರೆ. ಆದರೆ ಬಾಲ ಕಾರ್ಮಿಕತೆಯ ವಿಷಯಕ್ಕೆ ಬಂದಾಗ ಅಲ್ಲಿ 3 ವರ್ಗಗಳನ್ನು ಗುರುತಿಸಿದ್ದಾರೆ. ಅಂದ್ರೆ ಯಾವ ಯಾವ ವಯಸ್ಸಿನ ಮಕ್ಕಳು ಕೆಲಸ ಮಾಡಿದರೆ, ಎಲ್ಲೆಲ್ಲಿ ಕೆಲಸ ಮಾಡಿದರೆ ಬಾಲ ಕಾರ್ಮಿಕರು ಅನಿಸ್ಕೊಳ್ತಾರೆ ಅಂತ. ಬಹುಶಃ ನಾವು ಆ ಕಾನೂನಿನ ಪುಸ್ತಕವನ್ನು ಓದಿದಾಗ ಸ್ವಲ್ಪ ಕ್ಲಿಷ್ಟ ಇದೆ ಇದು ಅರ್ಥ ಮಾಡ್ಕೊಳ್ಳಕ್ಕೆ ಅನ್ಸುತ್ತೆ. ಆದರೆ ತುಂಬಾ ಸುಲಭವಾದ ಪದಗಳಲ್ಲಿ ತಿಳ್ಕೊಳ್ಬೇಕಂದ್ರೆ, 14 ವರ್ಷದ ಒಳಗಿನ ಎಲ್ಲ ವ್ಯಕ್ತಿಗಳು, ಮಕ್ಕಳು ಏನಿದ್ದಾರೆ ಅವರು ಯಾವುದೇ ರೀತಿಯಾದಂತಹ ಕೆಲಸವನ್ನು ಮಾಡುವ ಹಾಗಿಲ್ಲ. ಹಾಗಂದ ತಕ್ಷಣ ಸುಮಾರು ಜನ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದ ತಂದೆ ತಾಯಿಗಳು ಹೇಳ್ತಾರೆ, ಮನೆಯಲ್ಲಿ ಒಂದು ತಟ್ಟೆನೂ ತೊಳಿಸಲ್ಲ. 14 ವರ್ಷ, 12 ವರ್ಷ, 10 ವರ್ಷ, 11 ವರ್ಷ, 12 ವರ್ಷ ಮಕ್ಕಳುವೆ ಪಾಪ ಏನೇನೋ ಸಮಸ್ಯೆಗಳಿಂದ ಮನೆಯಿಂದ ಹೊರಬಂದು ಮಕ್ಕಳ ಕಲ್ಯಾಣ ಸಮಿತಿ ಎದುರಿಗೆ ಬಂದಾಗ ಅವ್ರ ತಂದೆ ತಾಯಿ ಹೇಳ್ತಾರೆ, ಮೇಡಮ್ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂದ್ರೆ ಒಂದ್ ತಟ್ಟೆ ಕೂಡ ತೊಳ್ಸಲ್ಲ. ಅವ್ರು ಕೂತ್ ಕಡೆ ಟಿವಿ ನೋಡ್ತಾ ಇರುವಾಗ ಬಾಯಿಗೆ ಇಡ್ತೀನಿ ಮೇಡಮ್, ಯಾಕಮ್ಮ ತಟ್ಟೆ ತೊಳ್ಸಲ್ಲ, ಯಾಕಮ್ಮ ಬಟ್ ಅದೇ ಮಕ್ಕಳ ಹತ್ರ ಕೆಲಸ ಮಾಡಿದ್ರೆ ಮಾಡಿಸಿದ್ರೆ ಬಂದು ಹಿಡ್ಕೊಂಡು ಹೋಗ್ತಾರಲ್ಲ ಅಂತ ಹೇಳ್ತಾರೆ. ಇದು ಒಂದು ತಪ್ಪು ಮಾಹಿತಿ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಆಯಾ ವಯಸ್ಸಿಗೆ ಅನುಗುಣವಾಗಿ ಕೆಲಸಗಳನ್ನ ಮಾಡಿದರೆ, ಈಗ ನನ್ನ 14 ವರ್ಷದ ಮಗಳು ನನ್ನ ಬಟ್ಟೆ ಒಗೆಯುವುದು ತಪ್ಪಲ್ಲ, ತನ್ನ ಬಟ್ಟೆಯನ್ನ ಒಗೆದುಕೊಳ್ಳುವುದು, ತಾನ್ ತಿಂದ ತಟ್ಟೆ ತೊಳೆಯೋದು, ಅಥವಾ ಮನೆಯಲ್ಲಿ ತಾಯಿಗೆ ಸಹಾಯಕಳಾಗಿ ತರಕಾರಿ ಹೆಚ್ಚೋದು, ಮಗ ಇದ್ರೆ ಅವನು ಒಂದು ಪಾತ್ರೆ ತೊಳೆಯೋದು, ಇದೆಲ್ಲ ಮಾಡುವುದು ತಪ್ಪಲ್ಲ. ಇದೆಲ್ಲ ಬಾಲ ಕಾರ್ಮಿಕತೆಗೆ ಬರೋದಿಲ್ಲ. ಇದನ್ನ ನಾವು ತುಂಬಾ ತಳಮಟ್ಟದಲ್ಲಿ ಮಹಿಳೆಯರಿಗೆ ಮಾಹಿತಿ ಕೊಡ್ತಾ ಹೋಗ್ಬೇಕು. ಪಾಪ ಮಕ್ಕಳ ಹಕ್ಕುಗಳು ತಕ್ಷಣ ಮಕ್ಕಳೇನ್ ತಿಳ್ಕೊಳ್ತಾರೆ ಗೊತ್ತಾ, ನಾನು ಏನ್ ಮಾಡಿದ್ರು ಸರಿ, 18 ವಯಸ್ಸು ಆದ ತಕ್ಷಣ ಇವತ್ತು 18 ತುಂಬಿತು, ನಾಳೆ ಬೆಳಿಗ್ಗೆ ನಾನು ಏನ್ ಮಾಡಿದ್ರು ಸರಿ ಅಂತ ತಿಳ್ಕೊಳ್ತಾರೆ. ಅಂತಹ ತಪ್ಪು ಕಲ್ಪನೆಗಳನ್ನ ಮಕ್ಕಳಿಂದ ಹೋಗಲಾಡಿಸುವುದರ ಜೊತೆಗೆ ತಂದೆ ತಾಯಿ ಕುಟುಂಬ ವರ್ಗಕ್ಕೂ ಆ ಮಕ್ಕಳು ತಮ್ಮ ಮನೆ ಕೆಲಸ ಮಾಡ್ಕೊಟ್ರೆ ಬಾಲ ಕಾರ್ಮಿಕತೆ ಆಗೋದಿಲ್ಲ ಅನ್ನೋದನ್ನ ನಾವು ಹೇಳ್ಕೊಳ್ಬೇಕಾಗುತ್ತೆ. ಹಾಗೆ
ಇಲ್ಲಿ 3 ವರ್ಗದಲ್ಲಿ ಹೇಳಿದ್ದಾರೆ ಅಂತ ಹೇಳದ್ನಲ್ಲ, ಅದರಲ್ಲಿ 14 ವರ್ಷ ವಯಸ್ಸಿನ ಒಳಗಿನ ಮಕ್ಕಳು ಅವರು ಎಲ್ಲಿ ಅವರವರ ಮನೆಯಲ್ಲಿ ಅವರ ವಯಸ್ಸಿಗೆ ಅನುಗುಣವಾದ ಕೆಲಸ ಬಿಟ್ಟು ಶಾಲೆಯನ್ನು ತಪ್ಪಿಸಿ, ಯಾಕೆ ಅಂದ್ರೆ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು, ಅದನ್ನು ಕೊಡಿಸುವುದು ಹಿರಿಯರ ಕರ್ತವ್ಯ. ಬರೀ ಹಕ್ಕು ಅಂತಂದ್ರೆ ಅವ್ರಿಗೊಂದು ಚೀಟಿನಲ್ಲಿ ಬರ್ಕೊಂಡು ಅವ್ರ ಪ್ಯಾಂಟ್ ಜೋಗಲ ಶರ್ಟ್ ಜೋಗಲು ಇಟ್ಕೊಂಡು ಓಡಾಡೋದಲ್ಲ. ಕರ್ತವ್ಯ, ಅವರಿಗೆ ಶಿಕ್ಷಣವನ್ನು ಕೊಡಿಸುವುದು ತಂದೆ ತಾಯಿಗಳ ಅಥವಾ ಪೋಷಕರ, ಮಾರ್ಗದರ್ಶಕರ, ಹಿರಿಯರ, ವಯಸ್ಕರ, ಸಮಾಜದ, ಸರ್ಕಾರದ ಕರ್ತವ್ಯ. ಹಾಗಾಗಿ 14 ವರ್ಷದ ಒಳಗಿನ ಮಕ್ಕಳು ಎಲ್ಲೇ ಯಾವುದೇ ಕೆಲಸ ಮಾಡ್ತಾ ಇದ್ರು ಅವರು ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಉದ್ದಿಮೆಗಳಲ್ಲಿ ತೊಡಗಿಕೊಂಡಿದ್ದರೂ ಸಹ ಅದು ಬಾಲಕಾರ್ಮಿಕತೆ ಅನ್ನಿಸ್ಕೊಳ್ಳುತ್ತೆ ಮತ್ತು FIR ಅನ್ನ ದರ್ಜಿಸುವಂತಹ ಅಪರಾಧ ಆಗ್ತದೆ. ಹಾಗಾಗಿ ಅದು 14 ವರ್ಷದ ಮಕ್ಕಳ ಕಂಡ ಕೂಡಲೇ ನಾವು FIR ಹಾಕಬೇಕಾಗುತ್ತೆ. 14ರ ನಂತರದ ಮಕ್ಕಳಲ್ಲಿ ಕಾನೂನಿನಲ್ಲಿ ಶೆಡ್ಯೂಲ್ ಎ ಮತ್ತು ಶೆಡ್ಯೂಲ್ ಬಿ ಅಂತ ಮಾಡಿದ್ದಾರೆ. ಆ ಶೆಡ್ಯೂಲ್ ಎ ನಲ್ಲಿ 18 ವರ್ಷದ ಒಳಗಿನ ಮಕ್ಕಳು, ಅವರು 14ರಿಂದ 18 ವರ್ಷದ ಒಳಗಿನವರು ಕೆಲವು ಕೆಲಸಗಳನ್ನ ಮಾಡಬಹುದು ಕೇಳುತ್ತಲ್ಲ ಕಾನೂನು. ಹಾಗಾಗಿ ನಾನು ಪಟಾಕಿ ಮಾಡಿಸ್ತಾ ಇದ್ದೀನಿ ಅಥವಾ ಈ ಕ್ವಾರಿ ಮಾಡ್ಲಿಕ್ಕೆ ಪುಟ್ಟ ಪುಟ್ಟ ಬಾಂಬ್ ಗಳನ್ನ ತಯಾರು ಮಾಡ್ತಾರೆ, ಅಂದ್ರೆ ಬಂಡೆಗಳ ಮಧ್ಯದಲ್ಲಿ ಅದನ್ನ ಇಟ್ಟು ಸಿಡಿಸುವಂತಹ ಬಾಂಬ್ ಅಂದ್ರೆ ಅಪಾರ್ಥಕ್ಕೆ ಎಡೆ ಆಗುತ್ತೆ, ಅದೆಲ್ಲ ಹೇಳ್ತಾರೆ. ಪಟಾಕಿ ತರದ್ದು ಕೆಲವು ಸಣ್ಣ ಸಣ್ಣ ಪಟಾಕಿ ತರದ್ದು ಮಾಡ್ತಾರೆ, ಬಂಡೆಗಳ ಮಧ್ಯೆ ಇಟ್ಟು ಆ ಬಂಡೆಗಳನ್ನ ಸಿಡಿಸುವಂತಹ ಕ್ವಾರಿ ಕೆಲಸ ಮಾಡ್ತಾರೆ. ಇಂಥ ಕೆಲಸದಲ್ಲಿ ತೊಡಗಿಕೊಳ್ಳುವುದು, ಇದೆಲ್ಲ ಮಾಡುವುದು ತಪ್ಪಾಗ್ತದೆ. ಅದಕ್ಕೆ ಶೆಡ್ಯೂಲ್ ಎ, ನೀವು ದಯವಿಟ್ಟು ಪುಸ್ತಕ ಓದಿ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಶೆಡ್ಯೂಲ್ ಎ ನಲ್ಲಿ ಇರುವ ಯಾವುದೇ ಉದ್ದಿಮೆ, ಯಾವುದೇ ಕೆಲಸವನ್ನ 14ರಿಂದ 18 ವರ್ಷ ಇರೋ ಮಕ್ಕಳು ಕೂಡ ಮಾಡುವ ಹಾಗಿಲ್ಲ. ಶೆಡ್ಯೂಲ್ ಬಿ ನಲ್ಲಿ 14ರಿಂದ 18 ವರ್ಷ ಮಕ್ಕಳು ಯಾವ ಯಾವ ಕೆಲಸ ಮಾಡಬಾರದು ಆಲಿಸ್ಕೊಟ್ಟಿದ್ದಾರೆ, ಅಂದ್ರೆ ಅದರಲ್ಲಿ ಇಲ್ಲದೆ ಇರುವಂತಹ ಕೆಲಸವನ್ನ ಮಾಡಬಹುದು. ಹಾಗಾಗಿ ನಾವು ಒಂದು ಮಗುವನ್ನ ಬಾಲಕಾರ್ಮಿಕತೆಯಿಂದ ರಕ್ಷಿಸಿದಾಗ ಆ ಶೆಡ್ಯೂಲ್ ನಲ್ಲಿ ಆ ಕೆಲಸ ಮಾಡಬಾರ್ದು ಅಂತ ಇದೆಯಾ? ಫಾರ್ ಎಕ್ಸಾಂಪಲ್, ಮನೆ ಕೆಲಸ 15 16 ವರ್ಷದ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿ ನನ್ನ ತಾತನೋ ಬೆಡ್ ರಿಡನ್ ಆಗಿದ್ರೆ ಅಥವಾ ರೋಗಿಯಾಗಿದ್ದರೆ ಅವರ ಸೇವೆಗಾಗಿ ಕರೆದುಕೊಂಡು ಬಂದಿಟ್ಕೊಳ್ಳೋದು, ಇಲ್ಲ ನನ್ನ ಮನೆ ಕೆಲಸಕ್ಕೆ ಸಹಾಯಕ್ಕೆ ಇಟ್ಕೊಳ್ಳೋದು, ಇಲ್ಲ ನನ್ನ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋದು, ಇದೆಲ್ಲ ಮಾಡಬಹುದಾ? ಇಲ್ಲ. ಶೆಡ್ಯೂಲ್ ಬಿ ನಲ್ಲಿ 9ನೇ ಅಂಶದಲ್ಲಿ ಯಾಕೆ ಈ ಅಂಶಕ್ಕೆ ನಾನು ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೀನಿ ಅಂದ್ರೆ, ಬಹುಪಾಲು ಹೆಣ್ಣು ಮಕ್ಕಳು ಬಾಲಕಾರ್ಮಿಕತೆಯಲ್ಲಿ ಸಿಗುವುದು ಮನೆಗೆಲಸ ಮಾಡುವಾಗ. ಮನೆಗೆಲಸವನ್ನು ಸಹ ಶೆಡ್ಯೂಲ್ ಬಿ ಅಂಶ 9ರಲ್ಲಿ ನಿಷೇಧ ಮಾಡಿದ್ದಾರೆ, ಅಂದ್ರೆ ಅದನ್ನು ಸಹ ಅವರು ಮಾಡಬಾರದು. ಸೊ ಎಷ್ಟು ಕೆಲಸಗಳು ಅಲ್ಲಿ ಹೇಳಿದೆಯೋ ಅದನ್ನು ಬಿಟ್ಟು ಬೇರೆದು ಮಾಡಬಹುದು. ಹಾಗಾಗಿ ಬಾಲಕಾರ್ಮಿಕತೆಯ ವಿಷಯವಾಗಿ ನಾವು ಮಕ್ಕಳನ್ನು ರಕ್ಷಿಸುವಾಗ ಶೆಡ್ಯೂಲ್ ಎ ಶೆಡ್ಯೂಲ್ ಬಿ ಅನ್ನು ನೋಡಿ ಅದರಲ್ಲಿ ಇಲ್ಲದಿರುವ ಉದ್ದಿಮೆ ಆದರೆ ಮತ್ತು ಆ ಮಗುವಿನ ವಯಸ್ಸಿನ ಪ್ರಮಾಣ ಪತ್ರ ಇದ್ದರೆ ಮತ್ತು ಆ ಮಗು 14 ವರ್ಷ ಮೇಲ್ಪಟ್ಟು 18 ವರ್ಷ ಒಳಗಿದ್ದರೆ ಅದು ಬಾಲಕಾರ್ಮಿಕತೆ ಆಗೋದಿಲ್ಲ ಅಂತ ಕೂಡ ಹೇಳಿದೆ. ಹಾಗೇನೆ ಕುಟುಂಬದ ಉದ್ದಿಮೆಗಳಲ್ಲಿ ಮಕ್ಕಳು ತೊಡಗಿಕೊಳ್ಳುವುದು. 14 ವರ್ಷದ ಒಳಗಿನ ಮಕ್ಕಳು ಯಾವ ವಿಷಯದಲ್ಲೂ ತೊಡಗೊಳ್ಳೋ ಹಾಗಿಲ್ಲ. ಎಲ್ಲೋ ಬೇರೆ ಬೇರೆ ರಾಜ್ಯದಿಂದ, ಉತ್ತರದ ರಾಜ್ಯದಿಂದ ಯಾವ ಮಗುವನ್ನ ನೀವು ಬಾಲಕಾರ್ಮಿಕತೆಯಲ್ಲಿ ಸಂರಕ್ಷಿಸಿ ಹೇಳಿ, ಏ ಮೇರಾ ರಿಶ್ತೆದಾರ್ ಹೇ ಅಂತಾರೆ. ಅದನ್ನ ನೀವು ಮತ್ತೆ ಮತ್ತೆ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ, ಮೇರಾ ಗಾಂವ್ ವಾಲೆ ಹೇ ಅಂದ್ರೆ ನಾವು ಒಂದೇ ಹಳ್ಳಿಯವರು, ಒಂದೇ ಹಳ್ಳಿಯಿಂದ ಬಂದಿದ್ದೀವಿ, ನಮ್ಮ ಹಳ್ಳಿಯವರು ಅಂತ ಹೇಳ್ತಾರೆ. ಮೊದಲು ನಮ್ ನೆಂಟ್ರೆ, ನಮ್ ಸೋದರತ್ತೆ ಮಗಳು, ನಮ್ ಚಿಕ್ಕಮ್ಮನ ಮಗಳು ಅಂತ ಹೀಗೆಲ್ಲ ಶುರುವಾಗ್ತದೆ. ಆಮೇಲೆ ಒಂದೇ ಗಾಂವ್ನವರು ಅಂತ ಬರುತ್ತೆ. ಆಮೇಲೆ ಮತ್ತೆ ನಾವು ಹೆಚ್ಚಿನ ಪರಿಶೀಲನೆಗೆ ಒಳಪಡಿಸಿದಾಗ ಗೊತ್ತಾಗ್ತದೆ, ಅಲ್ಲಿ ತಂದೆ ತಾಯಿಗೆ 2,000 ರೂಪಾಯಿ ಕೊಟ್ಬಿಟ್ಟು ಒಂದು ಆಮಿಷವನ್ನು ನೋಡಿ, ಅಯ್ಯೋ ನಿನ್ ಮಗಳು ಇಲ್ಲಿ ಕಷ್ಟ ಪಡ್ತಾ ಇದ್ದಾಳೆ, ಹೇಗೂ ವಿದ್ಯೆ ಹತ್ತಿಲ್ಲ, ಕರೋನಾ ಬೇರೆ ಇದೆ, ಬಾ ನಮ್ಮನೇಲಿ ಇರ್ಲಿ, ನಾನು ನಿನ್ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ. ಆ ಹಳ್ಳಿಯಲ್ಲಿ ಆ ತಂದೆ ತಾಯಿ ಇರುವಂತಹ ಪರಿಸ್ಥಿತಿಗೆ ಆ 2,000 2 ಲಕ್ಷಕ್ಕೆ ಸಮ ಇರ್ತದೆ. ಹಾಗಾಗಿ ತಂದೆ ತಾಯಿಗಳು ಒಪ್ಕೊಂಡು ಬಡತನ, ಮಾಹಿತಿ ಕೊರತೆ ಮತ್ತು ಜವಾಬ್ದಾರಿ, ಜನಸಂಖ್ಯೆ ಹೆಚ್ಚಿರೋದ್ರಿಂದ ನಮ್ಮ ದೇಶದಲ್ಲಿ ಒಂದು ದುಡಿಯುವ ಕೈ ಮನೆಯಲ್ಲಿ ಒಂದು 8-10 ಜನರನ್ನ, ಮಕ್ಕಳು ಸೇರಿ 8-10 ಜನರನ್ನ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಇನ್ನೂ ಸಹ ಹಲವಾರು ಪ್ರದೇಶಗಳಲ್ಲಿ ಇದೆ. ಹಾಗಾಗಿ ಏನ್ ಮಾಡ್ತಾರೆ, ಸುಲಭವಾಗಿ ಇದು ಒಪ್ಪಿ ಕಳಿಸ್ತಾರೆ. ಇಲ್ಲಿ ಉದ್ಯೋಗ ಕೊಟ್ಟವ್ರು ಏನ್ ಹೇಳ್ತಾರೆ ಗೊತ್ತಾ, ಅವ್ರ ತಂದೆ ತಾಯಿ ಒಪ್ಪಿ ಕಳಿಸಿದ್ದಾರೆ. ಇದು ಆಗುವುದಿಲ್ಲ. ತಂದೆ ತಾಯಿಯೇ ಒಪ್ಪಿ, ಪೋಷಕರೇ ಒಪ್ಪಿ, 16 ವರ್ಷದ ಬಾಲಕಿಯೇ ಒಪ್ಪಿ ಸಹ ಇಂತಹ ಕೆಲಸಗಳಿಗೆ ಬಂದಿದ್ದಾರೆ.
ಅದು ಬಾಲಕಾರ್ಮಿಕತೆ ಅನ್ನಿಸ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ನಾವು ಆ ಮಕ್ಕಳನ್ನ ರಕ್ಷಿಸಿ ಮುಂದಿನ ಕಾನೂನು ಕ್ರಮ, ಅಂತೆಯೇ ಕಾರ್ಮಿಕ ಇಲಾಖೆಯಿಂದ ಈ ರೀತಿಯಾದಂತಹ ಕಲ್ಯಾಣ ನಿಧಿಗೆ, ಅಂದ್ರೆ ಶೋಷಿತರ ಕಲ್ಯಾಣ ನಿಧಿ ಇದೆ, ಅದಕ್ಕೆ ಬರಬೇಕಾದಂತಹ ಹಣವನ್ನ ಒದಗಿಸಿಕೊಂಡು ಸಹ ಕಾರ್ಮಿಕ ಇಲಾಖೆ ಕೆಲಸ ಮಾಡಬೇಕಾಗುತ್ತೆ. ಮತ್ತು 14ರಿಂದ 18 ವರ್ಷದ ಒಳಗಿನ ಮಕ್ಕಳಿಗೆ ಈ ಉದ್ಯೋಗದಾತರು ಕೆಲಸ ಕೊಟ್ಟಿರುವಾಗ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿಸ್ಕೊಂಡಿರ್ತಾರೆ, ಮತ್ತೆ ಅವರನ್ನ ಸರಿಯಾಗಿ ಮಾನವ ಹಕ್ಕುಗಳನ್ನು ಕೊಟ್ಟು ರಕ್ಷಣೆಯಿಂದ ನೋಡ್ಕೊಂಡಿರ್ತಾರ, ಅದೆಲ್ಲವನ್ನು ನೋಡಿ ಅವರಿಗೆ ಬರಬೇಕಾದಂತಹ ಹಣಕಾಸನ್ನು ಸಹ ಮಕ್ಕಳ ಕಲ್ಯಾಣ ಸಮಿತಿಯ ಆದೇಶದ ಮೇರೆಗೆ ಕಾರ್ಮಿಕ ಇಲಾಖೆಯವರು ಒದಗಿಸಿಕೊಡಬೇಕಾಗುತ್ತದೆ. ಒಟ್ಟಿನಲ್ಲಿ ಈ ಮಾನವ ಕಳ್ಳ ಸಾಗಾಣಿಕೆ, ಬಾಲಕಾರ್ಮಿಕತೆ ಇವೆರಡು ಅನ್ನ ಸಾರು ಸೇರ್ಕೊಂಡ ಹಾಗೆ. ಬಾಲಕಾರ್ಮಿಕತೆ ಅಂದ್ರೆ ನಾವು ಮಕ್ಕಳ ಕಳ್ಳ ಸಾಗಾಣಿಕೆ ಮಾಡಿಯೇ ಬಾಲಕಾರ್ಮಿಕತೆ ನಡೆದಿದೆ ಅನ್ನುವ ನಿರ್ಧಾರಕ್ಕೆ ಬರಲೇಬೇಕು ಅಂತ ಕಾನೂನು ಹೇಳುತ್ತೆ. ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ ಆ ನಿಟ್ಟಿನಲ್ಲಿ. ಯಾವ ಒಂದು ಮಗು ಬಾಲಕಾರ್ಮಿಕತೆಗೆ ಸಿಕ್ಕಿಕೊಳ್ಳುವ ಸಂಭವನೀಯತೆ ಇದೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿ ಪತ್ತೆ ಹಚ್ಚುವುದು ಸಹ ನಮ್ಮ ಕರ್ತವ್ಯ, ಜವಾಬ್ದಾರಿ. ದುರದೃಷ್ಟವಶಾತ್ ಯಾವುದೇ ಮಗು ಬಾಲಕಾರ್ಮಿಕತೆಯಲ್ಲಿ ತೊಡಗಿಕೊಂಡಿದ್ದರೆ ನಾವು ತತ್ಕ್ಷಣದ ಕ್ರಮವಾಗಿ ಆ ಮಗುವನ್ನು ಸಂರಕ್ಷಿಸಬೇಕು ಮತ್ತು FIR ದಾಖಲಿಸಿಕೊಳ್ಳಲು ಹಿಂಜರಿಬೇಡಿ. ಪೊಲೀಸ್ ಸುಮೋಟೋ ಹಾಕೊಳ್ಳೇಬೇಕು. ಅದನ್ನು ನೀವು ದಯವಿಟ್ಟು ಕಾನೂನಿನ ಪ್ರತಿಗಳನ್ನು ಇಟ್ಕೊಂಡು ಪೊಲೀಸ್ನವರಿಗೆ ಮನವರಿಕೆ ಮಾಡಿಕೊಡಿ. ಹಾಗೆಯೇ ಶೆಡ್ಯೂಲ್ A ಮತ್ತು ಶೆಡ್ಯೂಲ್ B ಅನ್ನ ಗಮನಿಸಿ ಯಾವ ಯಾವ ಸೆಕ್ಷನ್ ಅಡಿಯಲ್ಲಿ, ಯಾವ ಕಾನೂನಿನ ಅಡಿಯಲ್ಲಿ ಆ ಮಗು ಬಾಲಕಾರ್ಮಿಕವು ಹೌದು ಅಲ್ಲವೋ ಅನ್ನೋದನ್ನು ಪತ್ತೆ ಹಚ್ಚಿ ಕಾನೂನು ಪ್ರಕ್ರಿಯೆ ಮರಿಬೇಕಾಗ್ತದೆ. ಇದು ಇಷ್ಟು. ಮತ್ತೆ 0 FIR ಮರಿಬೇಡಿ. ಯಾವುದೇ ಕಾರಣಕ್ಕೂ ಜ್ಯೂರಿಸ್ಡಿಕ್ಷನ್ ಇಲ್ಲ ಅನ್ನೋ ಕಾರಣಕ್ಕೆ ಅಧಿಕಾರ ವ್ಯಾಪ್ತಿ, ಇದು ನಮ್ಮ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತ ಠಾಣಾಧಿಕಾರಿ ಅದನ್ನ ವಿರೋಧ ಮಾಡಿ ತಡೆಗಟ್ಟಲಿಕ್ಕೆ, FIR ಹಾಕೋದು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಇಷ್ಟು ಪ್ರಮುಖ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಮಕ್ಕಳ ಕಳ್ಳ ಸಾಗಾಣಿಕೆಯಾಗಿ ಬಾಲಕಾರ್ಮಿಕತೆಗೆ ದೂಡಲ್ಪಡ್ತಿರ್ತಕ್ಕಂತಹ ಒಂದು ದೊಡ್ಡ ಅಪರಾಧವನ್ನ ಈಗಿಂದೀಗಲೇ ನಿಲ್ಲಿಸುವತ್ತ ನಮ್ಮ ಪ್ರಯಾಣ ಮಾಡೋಣ. ಮಾಹಿತಿ ಇಟ್ಕೊಂಡಿರುವಾಗ ಯಾವುದೇ ಭಯ, ಆತಂಕ ಬೇಕಾಗಿಲ್ಲ. ನಾವು ಈ ಕೆಲಸ ಮಾಡುತ್ತೇವೆ ಎಂದು ಬಂದ ಮೇಲೆ ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿರೋದು ವಿಥೌಟ್ ಎನಿ ಫೇವರ್ ಆರ್ ಫಿಯರ್, ಅಂದ್ರೆ ಯಾರೋ ಒಬ್ಬರಿಗೆ ನಾನು ಅನುಕೂಲ ಮಾಡ್ತೀನಿ ಅನ್ನೋ ಒಂದು ಪೂರ್ವಗ್ರಹ ಅಥವಾ ಪಕ್ಷಪಾತ ಇಟ್ಕೊಂಡಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಇರಬಾರದು. ಹಾಗೆಯೇ ನನಗೆ FIR ಹಾಕ್ಬಿಟ್ರೆ ಏನೋ ಆಗ್ಬಿಡುತ್ತೆ, ನನಗೆ ನ್ಯಾಯಾಲಯಕ್ಕೆ ಕರೆದು ಬಿಡ್ತಾರೆ, ನನಗೆ ಹಿರಿಯ ಅಧಿಕಾರಿಗಳು ಬೈದು ಬಿಡ್ತಾರೆ, ನನಗೆ ಏನೋ ಆಗೋಗುತ್ತೆ ಅನ್ನುವ ಒಂದು ಆತಂಕ, ಭಯ ಇದ್ರೂ ಸಹ ಈ ಬಾಲಕಾರ್ಮಿಕತೆಯನ್ನ, ಮಾನವ ಕಳ್ಳ ಸಾಗಾಣಿಕೆಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮಾಹಿತಿಯನ್ನ ತಲೆಯೊಳಗೆ ಇಟ್ಕೊಳ್ಳೋದ್ರ ಜೊತೆ ಕೈಯಲ್ಲೂ ಸಹ ಸಾಕ್ಷಿ ಸಮೇತ ಇಟ್ಕೊಂಡು ಧೈರ್ಯದಿಂದ ಮುನ್ನಡೆಯೋಣ. ಮಾನವ ಕಳ್ಳ ಸಾಗಾಣಿಕೆಯಿಂದ ಬಾಲಕಾರ್ಮಿಕತೆ ಏನಾಗ್ತಿದೆ ಇಂತಹ ಒಂದು ದೊಡ್ಡ ಅಪರಾಧವನ್ನ ಈ ಗಳಿಗೆಯಿಂದ ತಡೆಗಟ್ಟುವುದಕ್ಕೆ ಆರಂಭಿಸೋಣ ಅಂತ ಹೇಳಿ ಊಟ ಅಂದ್ರೆ ಬರೀ ಉಪ್ಪಿನಕಾಯಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.